ಗ್ರಾಮ ರಾಜ್ಯದಿಂದ ರಾಮರಾಜ್ಯದೆಡೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮ ರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ನಿಜ ಅರ್ಥದ ನೈಸರ್ಗಿಕ ಉತ್ಪನ್ನಗಳನ್ನ ಮನೆ ಮನೆಗೂ ಪೂರೈಸುವ ಸಂಸ್ಥೆ ಎಂಬ ನಂಬಿಕೆಯನ್ನ ಭದ್ರವಾಗಿಸಿಕೊಂಡಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು. ನಮ್ಮ ಇಂದಿನ ಅತಿಥಿ ಅಖಿಲ ಭಾರತ ಗ್ರಾಹಕರ ಕಲ್ಯಾಣ ಸಮಿತಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ MP ವರ್ಷಾ ಅವರು ವಿಷಮುಕ್ತ ಅಡುಗೆ ಮನೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗ್ರಾಮ ರಾಜ್ಯ ಸಂಸ್ಥೆಯ 15 ವರ್ಷದ ಈ ಪಯಣದ ಸಂಭ್ರಮಾಚರಣೆಯನ್ನು ನಾವು ಈ ಸರಣಿಯ ಮೂಲಕ ಮಾಡ್ತಾ ಇದ್ದೀವಿ. ಹಾಗೂ ವಿಷಮುಕ್ತ ಅಡುಗೆ ಮನೆಯನ್ನು ಹೇಗೆ ಮಾಡೋದು ಅನ್ನೋ ವಿಚಾರವಾಗಿ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ತಜ್ಞರಾಗಿರುವವರನ್ನು ಇಲ್ಲಿ ಕರೆಸಿ ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಜೊತೆ ಡಾಕ್ಟರ್ MP ವರ್ಷಾ ಅವರಿದ್ದಾರೆ. ಅವರು ಬೇರೆ ಬೇರೆ ವಿಭಾಗಗಳಲ್ಲಿ ತಜ್ಞರು. ಅವರು ಒಂದೆಡೆ ಗ್ರಾಹಕರ ವಿಚಾರದಲ್ಲೂ ಕೂಡ ತುಂಬ ಆಳವಾಗಿ ಕೆಲಸ ಮಾಡ್ತಾ ಇದ್ದ ಹಾಗೆಯೇ ಇನ್ನೊಂದೆಡೆ ಹೇಗೆ ಒಬ್ಬರನ್ನು ಉದ್ಯಮಿಯಾಗಿ ಪರಿವರ್ತಿಸಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ. ಸಾಮಾಜಿಕ ನೆಲೆಯಲ್ಲೂ ಕೂಡ ಅವರು ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಅವರ ಪರಿಚಯವನ್ನು ಮಾಡ್ತಾ ಹೋದರೆ ಅದು ಈ ಸಂಚಿಕೆಯೇ ಸಾಕಾಗೋಲ್ಲ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮೊದಲಿಗೆ ನೀವು ಒಂದೆಡೆ ಈಗಾಗಲೇ ಹೇಳಿದಾಗೆ ಗ್ರಾಹಕರು ಹಾಗೂ ಅದನ್ನು ತಯಾರು ಮಾಡುವವರು, ಉದ್ಯಮ, ಎರಡೂ ನಿಟ್ಟಿನಲ್ಲೂ ಕೂಡ ನಿಮ್ಮ ಗಮನ ಇದೆ. ಎರಡೂ ಸೈಡ್ನಲ್ಲೂ ಕೂಡ ನೀವು ನಿರಂತರವಾಗಿ ಕೆಲಸ ಮಾಡ್ತಿದ್ದೀರಾ. ಸೊ ಒಬ್ಬ ಗ್ರಾಹಕನ ನೆಲೆಯಲ್ಲಿ ನೋಡೋದಾದರೆ ನಾವು ಅವರ ಎಕ್ಸ್ಪೆಕ್ಟೇಷನ್ ಯಾವುದಿರುತ್ತೆ, ಅವರು ಮೊದಲು ಯಾವುದ್ರ ಮೇಲೆ ಗಮನ ಇಡ್ತಾರೆ? ಅಂದರೆ ಬ್ರ್ಯಾಂಡ್ ಮುಖ್ಯ ಆಗುತ್ತಾ, ಕ್ವಾಲಿಟಿ ಮುಖ್ಯ ಆಗುತ್ತಾ, ಬೆಲೆ ಮುಖ್ಯ ಆಗುತ್ತಾ ಅಂತ? ಗ್ರಾಹಕರಲ್ಲಿ 3 ಥರ ಗ್ರಾಹಕರಿದ್ದಾರೆ. ನೀವು ಹೇಳಿದಾಗೆ ಒಂದು ಹಂತದ ಗ್ರಾಹಕರು ಬೆಲೆಯನ್ನು ನೋಡ್ತಾರೆ. ಯಾರು ಎಕನಾಮಿಕಲಿ ವೀಕ್ ಇರೋವಂಥ ಸೆಕ್ಷನ್ ಗ್ರೂಪ್ ಅವರು. ಸ್ವಲ್ಪ ಮಿಡ್ಲ್ ಕ್ಲಾಸಲ್ಲಿರುವಂಥವರು ಕ್ವಾಲಿಟಿಯನ್ನು ನೋಡ್ತಾರೆ. ಅಂದರೆ ಬೆಲೆ ಕಡಿಮೆ ಇರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ನೋಡ್ತಾರೆ. ಸೊ ಅಪ್ಪರ್ ಕ್ಲಾಸ್ನವರು, ಸ್ವಲ್ಪ ಹೆಚ್ಚು ಆದಾಯ ಬರುವಂಥವರು, ಅವರಿಗೆ ಬೆಲೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕ್ವಾಲಿಟಿ ಅಂತ ಅಂದ್ಕೊಳ್ತಾರೆ, ಬ್ರ್ಯಾಂಡ್ ನೋಡ್ತಾರೆ. ಬ್ರ್ಯಾಂಡ್ ಅಂದರೆ ಅದು ಕ್ವಾಲಿಟಿ ಪ್ರಾಡಕ್ಟ್ ಅಂತ ಅವ್ರ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ 3 ಹಂತದ ಜನಗಳು ಬೇರೆ ಇದ್ದಾರೆ. ಸೊ ನಾವುಗಳು ಉದ್ಯಮಿಗಳ ಬಗ್ಗೆ ಮಾತಾಡೋದಾದರೆ, ಉದ್ಯಮಿಗಳು ಈ 3 ಹಂತದ ಜನರನ್ನು ಗಮನದಲ್ಲಿಟ್ಕೊಂಡು ಅವರ ಉತ್ಪನ್ನಗಳನ್ನು ತಯಾರು ಮಾಡಬೇಕಾಗತ್ತೆ. ಸೊ ಇದು ಬಹಳ ಮುಖ್ಯವಾಗಿರುವಂಥದ್ದು. ಭಾಳಷ್ಟು ಜನ ಏನು ಅಂದ್ಕೊಳ್ತಾರೆ, ಬೆಲೆ ಹೆಚ್ಚಿದ್ರೆ, ಬೆಲೆ ಕಡಿಮೆ ಮಾಡಿ ನಾವು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ. ನಾನು ಆಗಲೇ ಹೇಳಿದ್ನಲ್ಲ, ಬೆಲೆ ಕಡಿಮೆ ಮಾಡಿ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋದು ಒಂದು ಹಂತದ ಗ್ರಾಹಕರು ಮಾತ್ರ. ತುಂಬ ಸರಿ ಬೆಲೆ ಕಡಿಮೆ ಆಯಿತು ಅಂತ ಅಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನೋವಂಥ ಗ್ರಾಹಕರು ಬೇರೆ ಇದ್ದಾರೆ. ಸೊ ಆವಾಗ ನೀವು ಇವ್ರನ್ನ ನೋಡೋಕೆ ಹೋದ್ರೆ ಅವ್ರನ್ನ ಕಳ್ಕೊಂಡ್ಬಿಡ್ತೀರಿ. ಹಾಗಾಗಿ ಉದ್ಯಮಿಗಳು ಮೊದಲೇ ಅವ್ರು ಡಿಸೈಡ್ ಮಾಡ್ಕೊಳ್ಬೇಕು, ನನಗೆ ಯಾವ ಥರದ ಕಸ್ಟಮರ್ ಬೇಕು ಅಥವಾ ಎಷ್ಟು ಕಸ್ಟಮರ್ ಬೇಕು ಅಂತ. ಅದ್ರ ಮೇಲೆ ಅವರೇ ಡಿಸೈಡ್ ಮಾಡಬೇಕು. ಅವರ ಪ್ರಮೋಷನ್ ಮಾಡುವಾಗ ಸೊ ಬೇರೆ ಬೇರೆ ಹಂತದ ಪ್ರಾಡಕ್ಟ್ಗಳು, ಒಂದೇ ಪ್ರಾಡಕ್ಟಲ್ಲಿ ಬೇರೆ ಬೇರೆ ವೆರೈಟೀಸ್ ಇರೋವಂಥದ್ದು, ಸ್ಲ್ಯಾಬ್ ಇರೋವಂಥದ್ದು, ಆ ಥರದನ್ನು ಮಾಡೋದು ಬಹಳ ಒಳ್ಳೆಯದು. ಈಗ ರೈಸ್ ತೊಗೊಂಡ್ರೆ 35 ರೂಪಾಯಿಗೆ ರೈಸ್ ಸಿಗುತ್ತೆ, 85-100 ರೂಪಾಯಿಗೂ ರೈಸ್ ಸಿಗುತ್ತೆ ಅಲ್ವಾ? ರೈಸ್ ಈಸ್ ರೈಸ್, ಬಟ್ ಬೇರೆ ಬೇರೆ ಸ್ಟೇಜ್ ಇದೆಯಲ್ಲ. ಹೌದು. ನಾವು ಮುಖ್ಯವಾಗಿ ಏನು ಗಮನಿಸೋದು ಅಂತಂದರೆ, ಗ್ರಾಹಕರನ್ನು ರೀಚ್ ಆಗೋದು ಹೇಗೆ ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ಒಬ್ಬ ಬಿಸ್ನೆಸ್ ಉದ್ಯಮಿಗೆ. ಹೌದು.
ಆದರೆ ನೀವು ಗ್ರಾಹಕರ ನೆಲೆಯಲ್ಲಿ ಕೆಲಸ ಮಾಡಿದ್ರಿ, ಗ್ರಾಹಕರ ಕಲ್ಯಾಣಕ್ಕೋಸ್ಕರ ನೀವು ಅಂದರೆ ರಾಷ್ಟ್ರಾದ್ಯಂತ ಅದರ ಕೆಲಸವನ್ನು ಮಾಡುವಂಥ ಇದು ನಿಟ್ಟಿನಲ್ಲಿ ನೀವು ನಿರಂತರವಾಗಿ ನಿಮ್ಮ ಸೇವೆಯನ್ನು ಕೊಡ್ತಾ ಇದ್ದೀರಾ. ಸೊ ಇಲ್ಲಿ ಒಬ್ಬ ಉದ್ಯಮಿಗೆ ಈ ಸಂದರ್ಭ ಬಂದಾಗ ಅವರ ಎಥಿಕ್ಸ್ ಎಷ್ಟು ಮುಖ್ಯ ಆಗತ್ತೆ, ಮತ್ತು ಅದನ್ನು ನಾವು ಹೇಗೆ ಒಬ್ಬ ಗ್ರಾಹಕನಾಗಿ ಹೇಗೆ ನಿರೀಕ್ಷೆ ಮಾಡ್ಬೋದು, ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಹೌ ಬಿಗ್ ಇಸ್ ಇಟ್ ಅ ಚಾಲೆಂಜ್ ಅಂತ? ಡೆಫಿನೆಟ್ಲಿ ಇಟ್ಸ್ ಹೈಲಿ ಚಾಲೆಂಜಿಂಗ್. ಬಿಕಾಸ್ ಭಾರತದಲ್ಲಿ ಗ್ರಾಹಕರನ್ನು ಹೊರದೇಶದ ಗ್ರಾಹಕಗಳಿಗೆ ನಾವು ಹೋಲಿಸಿ ನೋಡಿದಾಗ ನಮ್ಮಲ್ಲಿ ಮಾಹಿತಿಯ ಕೊರತೆ ತುಂಬ ಇದೆ. ಮಾಹಿತಿಯ ಕೊರತೆ ಅಂತೂ ಅಗಾಧವಾಗಿದೆ. ಸೊ ನಮ್ಮ ಜನರಲ್ ಆಗಿ ಹೇಳೋದಾದರೆ ದ ಮೋಸ್ಟ್ ಫುಲೆಸ್ಟ್ ಆಫ್ ದ ಗ್ಲೋಬ್, ಕನ್ಸ್ಯೂಮರ್ ವೇನಲ್ಲಿ ಹೋದರೆ ಇಂಡಿಯನ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲವನ್ನೂ ನಂಬ್ತಾರೆ ಅವರು, ಅಷ್ಟೇ ಎಲ್ಲವನ್ನೂ ನಂಬ್ತಾರೆ. ಅದೇನೂ ಗೊತ್ತಿಲ್ಲ. ಒಂದು ಆ್ಯಡ್ ಬಂದು ಯಾರಾದರೂ ಸೆಲೆಬ್ರಿಟಿ ಅನ್ನೋವಂಥವ್ರು ಏನಾದರೂ ಹೇಳಿದರೆ ಕಣ್ಮುಚ್ಕೊಂಡು ತೊಗೊಳ್ತಾರೆ. ಮಾಹಿತಿ ಇಲ್ಲ, ಮಾಹಿತಿ ಕೊಡಬೇಕಾಗಿರೋ ಸರ್ಕಾರನೂ ಮಾಹಿತಿ ಕೊಡಲಿಲ್ಲ ಆ್ಯಂಡ್ ಅವರು ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸೊ ಇದ್ರದ್ದು ಎಕ್ಸ್ಪ್ಲಾಯಿಟೇಷನ್ ಉದ್ಯಮಿಗಳಿಂದ ಸಾಕಷ್ಟು ಆಗಿದೆ. ಅದಕ್ಕೆ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಒಂದು ಅವೇರ್ನೆಸ್ಸನ್ನು ಮಾಸಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಸೊ ಈಗ ಇತ್ತೀಚೆಗೆ ಪರವಾಗಿಲ್ಲ. ಈಗ ಎಕ್ಸಾಂಪಲ್ ನಾವು ಅದನ್ನೇ ಹೇಳ್ತಿದ್ವಿ. ಈಗ 2019 1986 ಕೋಪ್ರಾ ಅಂತ ಒಂದು ಆ್ಯಕ್ಟ್ ಇತ್ತು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳಿ ಭಾರತ ಸರ್ಕಾರ ಮಾಡಿದಂಥದ್ದು. ವಿಶ್ವ ಸಂಸ್ಥೆಯ ಒಂದು ಒತ್ತಾಯದ ಮೇರೆಗೆ ಎಲ್ಲ ದೇಶಗಳು ಮಾಡಿದ್ರು, ಇಂಡಿಯಾದಲ್ಲೂ 1986 ಆಯಿತು. ಬಟ್ ಅದಾದಮೇಲೆ ಅದು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ, ದಾಖಲೆನಲ್ಲಿ ಅಷ್ಟೇ ಬೆಳೀತು. 2019 ಬರಬೇಕಾಯಿತು ಜನರನ್ನ ಮುಟ್ಲಿಕ್ಕೆ. 2019 ಈಗಿನ ಭಾರತ ಸರ್ಕಾರ ಅದರಲ್ಲಿ ಒಂದಷ್ಟು ತಿದ್ದುಪಡಿಗಳನ್ನ ಮಾಡಿ ಗ್ರಾಹಕ ಸ್ನೇಹಿ ಕಾಯ್ದೆಯನ್ನಾಗಿ ಮಾಡ್ತು. ನಿಮಗೆ ಏನು ಬೇಕು, ನಿಮಗೆ ಅಂದ್ಕೊಂಡದ್ದು ನೀವು ಕೊಟ್ಟಿದ್ದ ದುಡ್ಡಲ್ಲಿ ಸಿಗಲಿಲ್ವಾ, ಅಥವಾ ಒಂದು ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ, ಅಥವಾ ಒಂದು ಪ್ರಾಡಕ್ಟಿಂದ ಮೋಸ ಹೋಗಿದ್ದೀರಾ, ಇಮ್ಮಿಡಿಯೇಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅವರು ನ್ಯಾಯ ಪಡ್ಕೊಳ್ಬೋದು, ಸ್ಟೇಟ್ ಲೆವೆಲ್ಗೆ ಹೋಗ್ಬೋದು, ಇನ್ನೂ ಹೆಚ್ಚು ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗ್ಬೋದು, ಮನೆಯಲ್ಲೇ ಕುಂತ್ಕೊಂಡು ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದು. ಸೊ ಆ ಮಟ್ಟಕ್ಕೆಲ್ಲ ಬಂದಿದೆ. ಸೊ ಹಾಗಾಗಿ ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಸ್ಟಿಲ್ ನಮ್ದು ಏಕೆಂದರೆ ಭಾರತ ಇಟ್ಸ್ ಎ ಹೈಲಿ ಥಿಕ್ ಪಾಪ್ಯುಲೇಟೆಡ್ ಕಂಟ್ರಿ, ನಮ್ಗೆ ಗೊತ್ತೇ ಇದೆ. ನಮ್ಮ ಪಾಪ್ಯುಲೇಷನಿಗೆ ಮತ್ತು ಡೈವರ್ಸ್ ಥಾಟ್ ಪ್ರಾಸೆಸ್ ಒಬ್ಬೊಬ್ರದ್ದು ಒಂದೊಂದು ರೀತಿ ಇದೆ. ಹಾಗಾಗಿ ಏನಾಗ್ತದೆ, ಏನೋ ಒಂದು ವೇವ್ ಕ್ರಿಯೇಟ್ ಆಯಿತು ಅಂದರೆ ಯೋಚನೆ ಮಾಡದೆ ಅದನ್ನು ಫಾಲೋ ಮಾಡೋವಂಥ ಸಿಸ್ಟಮನ್ನು ಭಾಳ ಚೆನ್ನಾಗಿ ಇಮಿಟೇಟ್ ಮಾಡ್ತೀವಿ ನಾವು. ಇಮಿಟೇಟ್ ಮಾಡೋದ್ರಲ್ಲಿ ಭಾರತದ ಗ್ರಾಹಕರು ಎಕ್ಸ್ಪರ್ಟ್. ಅದನ್ನು ಚೆನ್ನಾಗಿ ಸೊ ಈಗ ಎಕ್ಸಾಂಪಲ್, ನೀವು ನೆರೆಹೊರೆಯವರು ಅಂತ ಅಂದ್ಕೊಳ್ಳಿ. ಸೊ ನಾನು ರೆಗ್ಯುಲರ್ ಆಗಿ ಯಾವುದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರ್ತೀನಿ. ಸೊ ನಾನು ನಿಮ್ಮನ್ನು ಗಮನಿಸ್ತಾ ಇರ್ತೀನಿ. ನೀವು ಯಾವುದೋ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮಿಂದ ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರಭಾವಿತರಾಗೋದು ಜಾಸ್ತಿ, ಇಮ್ಮಿಡಿಯೇಟ್ ಇನ್ಫ್ಲೂಯೆನ್ಸ್ಗೆ ಒಳಗಾಗ್ತೀವಿ ನಾವು. ಹಾಗಾಗಿ ಪ್ರಾಡಕ್ಟ್ ಬರ್ತೀನಿ, ಅವನ ಕಾರ್ನಲ್ಲಿ ಆ ಕಾರ್ನಲ್ಲಿ ಓಡಾಡ್ತಾನೆ ಅಂದರೆ ನಾ ಇನ್ನೊಂದು 2 ವರ್ಷ 3 ವರ್ಷಕ್ಕೆ ಸಾಲನಾದರೂ ಮಾಡಿ ನಾನು ಆ ಕಾರ್ ತೊಗೊಂಡಿರ್ತೀನಿ, ಅದೇ ಕಾರನ್ನು ತೊಗೊಳ್ತೀನಿ. ಅದೊಂದು ಕಥೆ ಇದೆಯಲ್ಲ, ಪಕ್ಕದ ಮನೆಯವನಿಗೆ ಏನು ಸಿಗುತ್ತೋ, ಏನು ಬೇಡ್ಕೊಂತಾನೆ ಸಿಗುತ್ತೋ ಅದ್ರ ಡಬಲ್ ನನಗೆ ಕೊಡುವಂತ, ಕೊನೆಗೆ ಅವನ ಒಂದು ಕಣ್ಣು ಕಳ್ಕೊಳ್ಳೋಗ್ಬಿಡ್ತು. ಹೌದು, ಇದು ಯಾಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂದರೆ, ಉದ್ಯಮಿಗಳು ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ, ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗ ನನಗೆ ಇನ್ನೇನು ಬೇಡಪ್ಪ, ಈ ಕಾರ್ಯಕ್ರಮದ ಏನು ಟೈಟಲ್ ಏನಿದೆಯೋ, ವಿಷಮುಕ್ತ ಅಡುಗೆ ಮನೆ ಆರೋಗ್ಯ, ಎಷ್ಟು ಅದ್ಭುತವಾಗಿರುವಂಥ ಒಂದು ಟೈಟಲ್ಲು. ಆ್ಯಕ್ಚುಲಿ ಅಗತ್ಯವಿರುವಂಥ ಒಂದು ಕಾರ್ಯಕ್ರಮ ಇದು ಅಂತ ಅಂದರೆ, ಎಕ್ಸಾಂಪಲ್ ನೋಡಿ, ಈಗ ಶಾರುಖ್ ಗೊತ್ತಿಲ್ಲ, ಆಗ ಶಾರುಖ್ ಖಾನ್, ಈಗ ಇನ್ನೂ ಬೇರೆ ದೊಡ್ಡ ಹೊಸ ಹೀರೋಗಳು ಬಂದಿದ್ದಾರೆ. ಅಮಿತಾಬ್ ಬಚ್ಚನ್ನಿಂದ ಹಿಡಿದು ಇಲ್ಲಿನವರೆಗೂ ತನಕ ಪೆಪ್ಸಿ, ಕೋಕ್ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರು. ಪೆಪ್ಸಿ ಒಳಗೆ ಏನಿದೆ, ಪೆಪ್ಸಿಯಿಂದ ನಿಜವಾಗ್ಲೂ ನನಗೇನು ಸಿಗುತ್ತೆ, ನಾನು ಅಷ್ಟೊಂದು ಅಮೌಂಟ್ ಕೊಡ್ತೀನಲ್ಲ, ಅದರಿಂದ ನನ್ನ ಆರೋಗ್ಯಕ್ಕೆ ಏನು ಸಿಗುತ್ತೆ ಅಂತ ಯಾರಾದರೂ ಯೋಚನೆ ಮಾಡಿ ತಗೊಳ್ತೀವಿ. ಎಸ್, ಯಾಕೆಂದರೆ ಅವರು ಹೇಳಿದ್ದಾರೆ, ಮುಗೀತು. ಅಮಿತಾಬ್ ಬಚ್ಚನ್ ಇತ್ತೀಚೆಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ, ನೀವು ನೋಡಿರ್ಬೋದು. ಯಾಕೆ ಅಂದರೆ ಅವ್ರು ರಿಯಲೈಸ್ ಆಯಿತು ಅಮಿತಾಬ್ ಬಚ್ಚನ್ಗೆ, ಸೊ ನಾನು ಎಂಟೈರ್ ಮಾಸನ್ನು ಮಿಸ್ಲೀಡ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅವರು ಕುಡಿತಾ ಇದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ, ಬಟ್ ಅದಕ್ಕೆ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಅವ್ರಿಗೆ ಬಂತು.
ಹಾಸ್ಪಿಟಲೈಸೇಷನ್ ಆಗಿ ತೀರಾ ಕ್ರಿಟಿಕಲ್ ಕಂಡೀಷನ್ಗೆ ಹೋದಾಗ ಅವ್ರಿಗೆ ರಿಯಲೈಸ್ ಮಾಡಿಕೊಂಡ್ರು ಇನ್ಮೇಲೆ ಇಂಥ ಅಡ್ವರ್ಟೈಸ್ಮೆಂಟಲ್ಲಿ ನಾನು ಭಾಗವಹಿಸಲ್ಲ ಅಂತ. ಬೇರೆ ನಟರುಗಳಿಗೆ ಹಣ ಬೇಕಾಗಿದೆ. ಹೌದು. ಸೊ ಈ ಥರದ್ದು ಪರಿಸ್ಥಿತಿ ಇದೆ. ಅದಕ್ಕೆ ನಮಗೆ ಏನಾಗ್ತದೆ, ಏನು ಪ್ರಾಡಕ್ಟ್ ಕೊಟ್ಟರು ತಗೊಳ್ತಾರೆ ಅನ್ಬೇಕಾದ್ರೆ ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ. ಆ್ಯಕ್ಚುಲಿ ಆರೋಗ್ಯ ಇದ್ದರೆ ತಾನೇ ಅವ್ರು ಮಾಡಲಿಕ್ಕಾಗೋದು. ಹಾಗಾಗಿ ನಾವು ಇದು ರೈಟ್ ಸಂದರ್ಭ. ನಿಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಇದೆ, ಅದಕ್ಕೆ ಯಾವ ಥರ ಪ್ರಾಡಕ್ಟ್ಗಳನ್ನ ನೀವು ಖರೀದಿ ಮಾಡಬೇಕು. ಹೌದು. ಅಂದರೆ ಮುಖ್ಯವಾಗಿ ಜನ ಯಾವ ರೀತಿ ಪ್ರಾಡಕ್ಟ್ ಏನು, ಅದರ ಹಿನ್ನೆಲೆ ಏನು, ಅದರ ಯಾವ ಎಥಿಕ್ಸ್ ಇಟ್ಕೊಂಡು ಮಾಡಿರ್ತಾರೆ, ಅಥವಾ ಅದರಲ್ಲಿ ಕ್ವಾಲಿಟಿ ಬಗ್ಗೆ ಎಷ್ಟು ಗಮನ ಕೊಟ್ಟಿರ್ತಾರೆ ಅನ್ನೋ ಕಂಪ್ಯಾರಿಸನ್ ಮಾಡಬೇಕಾಗಿರೋದು ಮುಖ್ಯ ಆಗುತ್ತೆ. ಬಟ್ ಎಷ್ಟು ಮಾಡ್ತಾರೆ? ಇಲ್ಲ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಹೇಗೆ ಮಾಡ್ಬೋದು? ಜನರಿಗೆ ಪುರ್ಸೋತಿಲ್ಲ ಅದೆಲ್ಲ ಮಾಡೋದಕ್ಕೆ, ಪುರ್ಸೋತಿಲ್ಲ ಅವರಿಗೆ. ಮತ್ತು ಈಗ ಸ್ವಲ್ಪ ನಮ್ಮ ಜನರು ಬ್ಯುಸಿ ಇದ್ದಾರೆ, ಎಲ್ಲರೂ ಬ್ಯುಸಿ ಇದ್ದಾರೆ, ಎಲ್ಲರೂ ಅವರವ್ರದೇ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಒಟ್ನಲ್ಲಿ ಅವ್ರಿಗೆ ಏನಾದರೂ ತಿನ್ಲಿಕ್ಕೆ ಬೇಕು, ತಿನ್ನೋದಾದರೆ ತಿನ್ಲಿಕ್ಕೆ ಬೇಕು, ಯಾವುದೋ ಒಂದು ಪ್ರಾಡಕ್ಟ್, ಯಾವುದೋ ಒಂದು ಐಟಮ್ಸ್ ಅನ್ನೋ ಸ್ಥಿತಿ. ಕನ್ಸ್ಯೂಮ್ ಯಾವುದಾದ್ರೂ ಕನ್ಸಂಪ್ಷನ್, ಅದು ವಿಜುವಲಿ ಅಥವಾ ಯಾವುದೇ ರೀತಿಯಲ್ಲಾದರೂ ಕೂಡ ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇರಬೇಕು. ಹೌದು, ಕನ್ಸ್ಯೂಮ್ ಮಾಡು. ಅದರ ರೆಪಕಷನ್ಸ್, ಅದರಿಂದ ಆಗುವಂಥ ಪರಿಣಾಮದ ಬಗ್ಗೆ ಈಗ ಯೋಚನೆ ಮಾಡಲ್ಲ. ಬಟ್ ಯಾವಾಗ ಅದು ರಿಯಲೈಸ್ ಆಗುತ್ತೆ ಅಂದರೆ ಅದರದ್ದು ಇಂಪ್ಯಾಕ್ಟ್ ಆಗಿ, ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಹಾಸ್ಪಿಟಲೈಸೇಷನ್ ಆದಾಗ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಅದಕ್ಕೂ ಮೊದಲು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ಈ ಥರ ಸಂಘಟನೆಯಿಂದ ಮಾಡುವಂಥವ್ರು, ಸ್ವಲ್ಪ ಸಮಾಜದ ಬಗ್ಗೆ ಕನ್ಸರ್ನ್ ಇರುವಂಥವ್ರು. ಸೊ ಉದ್ಯಮಿ ಒಂದು ಸಾಮಾಜಿಕ ಕಳಕಳಿ ಇತ್ತು ಅಂತ ಅಂದರೆ ಬಹಳ ಒಳ್ಳೆಯದನ್ನು ಅವರಿಂದ ನಿರೀಕ್ಷಿಸಬಹುದು. ನೀವು ಜನರ ಜೊತೆಗೇನೆ ಯಾವತ್ತೂ ಇರುವಂಥವ್ರು. ಸೊ ಇಲ್ಲಿ ಒಂದು ಪೀಪಲ್ಸ್ ಮೂವ್ಮೆಂಟಿನ ಅಗತ್ಯ ಇದೆ ಅಂತ ಅನ್ಸುತ್ತೆ. ಜನ ಎದ್ದೇಳಬೇಕು. ಈಗ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಅವೇಕ್ ಅನ್ನೋ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ರಿ, ಈಗಲೂ ಅದರಲ್ಲಿ ಕೆಲಸ ಮಾಡ್ತಿದ್ದೀರಿ. ಸೊ ಅಲ್ಲಿ ಎಷ್ಟೋ ವಿಮೆನ್ ಆಂಟ್ರಪ್ರನರ್ಸನ್ನು ಬೆಳೆಸೋದಕ್ಕೆ ನೀವು ಕೆಲಸ ಮಾಡಿದ್ದೀರಿ. ಸೊ ಈ ರೀತಿಯ ಕೆಲಸ ತುಂಬ ಅಗತ್ಯ ಅಂತ ಅನಿಸುತ್ತಾ? ಖಂಡಿತ, ಅದು ಬಹಳನೇ ಅಗತ್ಯ ಇದೆ. ಯಾಕೆ ನಾನು ಅವೇಕ್ ಸಂಸ್ಥೆನಲ್ಲಿ ಸುಮಾರು ಒಂದು 10 ವರ್ಷ ಜೊತೆಯಲ್ಲಿದ್ದೆ. ಸೊ ಆಗ ಸುಮಾರು 1,25,000 ಜನ ಮಹಿಳೆಯರು ಮತ್ತು ಯುವಕರನ್ನು ಉದ್ಯಮಿಗಳನ್ನಾಗಿ ತಯಾರು ಮಾಡಿದ ಅನುಭವ ನನಗಿದೆ. ಸೊ ಆ ಸಂದರ್ಭದಲ್ಲಿ ನಾವು ಏಕೆಂದರೆ ಉದ್ಯಮ ಅಂದ ತಕ್ಷಣ ಎಲ್ಲ ಥರದ ಉದ್ಯಮಗಳಾಗಿ ಬರ್ತದೆ. ಅದು ಆಹಾರದ ಫುಡ್ ಪ್ರಾಡಕ್ಟ್ಸಿಂದ ಹಿಡ್ಕೊಂಡು ಎಲೆಕ್ಟ್ರಾನಿಕ್ಸ್ ತನಕನೂ ಬರ್ತವೆ. ಪ್ರತಿಯೊಂದು ಅವರದೇ ಆದಂಥ ಉದ್ಯಮಗಳು. ಸೊ ಹಾಗಾಗಿ ನಾವು ಅವ್ರ ಜೊತೆ ನೋಡಬೇಕಾದ್ರೆ, ಉದ್ಯಮಗಳನ್ನು ಮಾಡಬೇಕಾದ್ರೆ ಕೆಲವರು ಕಸ್ಟಮರ್ಸ್ ಅಂದರೆ ಇನ್ಯಾರು ಅಲ್ಲ, ಅವರು ಸಮಾಜದ ಭಾಗ ಅಲ್ಲ ಅವರು. ಸೊ ಕಸ್ಟಮರ್ಸ್ ಚೆನ್ನಾಗಿದ್ದರೆ ಉದ್ಯಮಿ ನಾನು ಚೆನ್ನಾಗಿರ್ತೇನೆ. ಕಸ್ಟಮರ್ ರೆಗ್ಯುಲರ್ ಆಗಿ ನನಗೆ ಬರ್ತಾ ಇದ್ದರೆ ನಾನು ಬೆಳವಣಿಗೆ ಏರ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಆದರೆ ಈಗ ಎಲ್ಲರೂ ಕೂಡ ಈ ಫಾಸ್ಟ್ ಗ್ರಾಟಿಫಿಕೇಶನ್, ಇಮಿಡಿಯೇಟ್ ಗ್ರಾಟಿಫಿಕೇಶನನ್ನೇ ಜಾಸ್ತಿ ಬಯಸ್ತಿರೋದ್ರಿಂದ ಇದು ಪ್ರಾಬ್ಲಮ್ ಲಾಂಗ್ ಟರ್ಮ್. ಅದು ಆ್ಯಕ್ಚುಲಿ ಅವ್ರಿಗೇನೋ ಇಮ್ಮಿಡಿಯೇಟಾಗಿ ಅವ್ರಿಗೆ ಒಂದಷ್ಟು ಕಾಲ ತಾತ್ಕಾಲಿಕವಾಗಿ ಬೆಳಿಬೇಕು, ತಾತ್ಕಾಲಿಕವಾಗಿ ಬೆಳೆಯುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಅದು ಉಳಿಯಲ್ಲ. ಹೌದು. ಆ ಮೈಂಡ್ಸೆಟ್ಟನ್ನು ಬೆಳೆಸುವಲ್ಲಿ ಹೇಗೆ ಕೆಲಸ ಮಾಡ್ತಿದ್ದೀರಾ? ಮಾಡಬಹುದು. ಅದೇ ನಾನು ಆಗಲೇ ಹೇಳಿದಾಗೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಒಂದು ಮೌತ್ ಟು ಮೌತ್ ಹೋಗ್ತಾ ಹೋಗ್ಬೇಕು, ಪ್ರಚಾರ ಆಗ್ತಾ ಹೋಗಬೇಕು. ಯಾಕೆಂದರೆ ಇಂಥವೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಏನು ಟಿ ವಿ ಅಥವಾ ಬೇರೆ ಥರಲ್ಲಿ ಇನ್ಯಾರೋ ಸೆಲೆಬ್ರಿಟಿ ಕರ್ಕೊಂಡು ಬಂದು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕಾಗಲ್ಲ. ಇದು ಪಬ್ಲಿಸಿಟಿ ಆಗಬೇಕು. ಸೊ ಒಂದು ಒಳ್ಳೆ ಕೆಲಸ ಒಂದು ಕಡೆ ಆಗ್ತಾ ಇದೆ, ಒಂದು ಒಳ್ಳೆ ಪ್ರಾಡಕ್ಟ್ ಒಂದು ಕಡೆ ಸಿಗ್ತಾ ಇದೆ ಅಂತ ಅಂದಾಗ ಅದು ಮೌಖಿಕ ಪ್ರಚಾರ ಹೆಚ್ಚಾಗಬೇಕು. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಆ ಥರದ್ದು ಹೆಚ್ಚಾಯಿತು ಅಂತ ಹೇಳಿದ್ರೆ ಅದನ್ನು ಬಳಕೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತದೆ. ಬಳಕೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತದೆ, ದಟ್ ಇಟ್ ಸೆಲ್ಫ್ ಇಸ್ ಎ ಮೂವ್ಮೆಂಟ್. ಸೊ ಹಾಗಾಗಿ ಹೆಚ್ಚು ಪ್ರಚಾರಕ್ಕೆ ನಾವು ಆದ್ಯತೆ ಕೊಡಬೇಕಾಗ್ತದೆ. ಹೇಗೆ ಮಾಡ್ಬೋದು? ನಮಗೆ ಬೆಸ್ಟ್ ವೇ ಅಂತ ಹೇಳಿದ್ರೆ ಮಹಿಳಾ ಸಂಘಗಳಿದ್ದಾವೆ. ಸೊ ಯಾವುದೇ ಊರಿಗೆ ಹೋದ್ರೂ ನಿಮಗೆ ಮಹಿಳಾ ಸ್ವಸಹಾಯ ಸಂಘಗಳಿದ್ದಾವೆ. ಸುಮಾರೊಂದು ನನಗೆ ಗೊತ್ತಿರೋ ಹಾಗೆ 1,40,000 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿದ್ದಾವೆ. ಸೊ ಇಟ್ಸ್ ಒಂದರಲ್ಲಿ 20 ಜನ ಅಂತ ಲೆಕ್ಕ ತಗೊಳ್ಳಿ, 15 ಜನ ತಗೊಳ್ಳಿ. ಇಟ್ಸ್ ಎ ಹ್ಯೂಜ್ ನಂಬರ್ ಆಫ್ ವುಮೆನ್ಸ್. ನಾನು ಮಹಿಳೆಯರದ್ದು ಮಾತ್ರ ಹೇಳ್ತಾ ಇರೋದು. ಸೊ
ಮೇಜರಾಗಿ ಫುಡ್ ಪ್ರಾಡಕ್ಟ್ ಇರ್ಬೋದು ಅಥವಾ ನೀವು ಅಡುಗೆ ಮನೆ ಅಂತ ಬಂದ ತಕ್ಷಣ ಫಸ್ಟ್ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಮಹಿಳೆಯರನ್ನೇ. ಯಾಕೆಂದರೆ ಅಲ್ಲಿಂದನೇ ಅದು ಸ್ಪ್ರೆಡ್ ಆಗ್ತಾ ಹೋಗುವಂಥದ್ದು. ಸೊ ಡೈರೆಕ್ಟ್ ಏನು ರೀಚ್ ಆಗುವಂಥ ಗ್ರಾಹಕರವರು. ಸೊ ಹಾಗಾಗಿ ಅವರಿಗೆ ಕರೆಕ್ಟಾಗಿ ನಾವು ಮಾಹಿತಿ ಕೊಡ್ತಾ ಹೋದರೆ ಅವ್ರಿಗೆ ಒಂದು ಪ್ರಾಡಕ್ಟನ್ನು ಸರಿಯಾಗಿರೋ ಒಂದು ಕನ್ವಿನ್ಸ್ ಮಾಡಿ ಒಂದು ಪ್ರಾಡಕ್ಟ್ ಕೊಟ್ಟರೆ ಅವರು ಒಂದು ಸರಿ ಯೂಸ್ ಮಾಡಿದ ಮೇಲೆ ಅವ್ರಿಗೆ ಸ್ಯಾಟಿಸ್ಫೈ ಆಯಿತು ಅಂತ ಅಂದರೆ ದೇ ವಿಲ್ ಸ್ಟಾರ್ಟ್ ಸ್ಪ್ರೆಡಿಂಗ್ ಔಟ್. ಸೊ ಅಕ್ಕಪಕ್ಕದವರಿಗೆ ಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರ್ಗ್ಯಾನಿಕ್. ಸೊ ಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಮುಖಾಂತರ ನಾವೇನು ಅಂದ್ಕೊಂಡಿದ್ದೀವೋ ಆ ಥರ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ನಿಮ್ಮಂಥವ್ರು ಒಂದಿಷ್ಟು ಜನ ಮಾಡಲೇಬೇಕು, ಬೇಕು ನಮ್ಮಂಥವರು ಅನ್ನೋದಕ್ಕಿಂತ ನನ್ನ ಪ್ರಕಾರ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಆ ಥರದ ಜನಗಳು ಬೇಕು. ಈಗಲೂ ಇದ್ದಾರೆ. ಅವರನ್ನು ಒಂದು ಲಿಂಕ್ ಮಾಡಿ ನೆಟ್ವರ್ಕ್ ಒಂದು ಕ್ರಿಯೇಟ್ ಮಾಡಿದರೆ ಕರ್ನಾಟಕನೇ ತೊಗೊಂಡ್ರೆ ಫ್ರಮ್ ಬೀದರ್ ಟು ಚಾಮರಾಜನಗರ ಒಂದು ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿದರೆ ಸೊ ಆಗ್ತದೆ. ಇವನ್ ಮೈಸೂರಿನಲ್ಲಿ ನಮಗೆ ಏನು ಸಾವಯವ ರೈತರದ್ದು ಒಂದು ಗುಂಪಿದೆ. ಸೊ ಮಂಡ್ಯದಲ್ಲಿ ಗೊತ್ತಿರೋ ಆರ್ಗಾನಿಕ್ ಮಂಡ್ಯ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಅದು ಒಬ್ರು ಇಬ್ರು ಸ್ಟಾರ್ಟ್ ಮಾಡಿದ್ರು. ನಮ್ಮಲ್ಲಿ ಹೆಚ್ಚಿನ ಈ ಬೆಲ್ಲ ಇತ್ಯಾದಿ ಪ್ರಾಡಕ್ಟ್ಗಳು ಕೂಡ ಮಂಡ್ಯದಿಂದ ಬರ್ತದೆ. ಸೊ ಆ ಥರ ಈಗ ಆಲ್ರೆಡಿ ಒಂದು ರೆಡಿ ಇರುವಂಥ ಒಂದು ಗುಂಪುಗಳಿದ್ದಾವೆ. ಸೊ ಅವರನ್ನು ನಾವು ಟ್ಯಾಪ್ ಮಾಡಬೇಕಾಗಿದೆ. ಸೊ ಅವರನ್ನು ಇನ್ವಾಲ್ವ್ ಮಾಡಬೇಕಾಗಿದೆ. ಆ ಥರದ್ದು ಗುಂಪು ರಿಪ್ಲಿಕೇಟ್ ಮಾಡಬೇಕಾಗಿದೆ ಬೇರೆ 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 ಕಡೆ ಇದ್ದಾರೆ. ಸೊ ಅವರನ್ನು ನಮ್ಮ ಪರಿಧಿ ಒಳಗೆ ತರಬೇಕಷ್ಟೇ. ಗ್ರಾಮರಾಜ್ಯ ಅನ್ನೋ ಹೆಸರು ಇದ್ದಿರಲಿಕ್ಕಿಲ್ಲ, ಆದರೆ ಅದಕ್ಕೊಂದು ನೆಲೆ ಬರೋದಕ್ಕೂ ಮೊದಲೇ ಒಂದಿಷ್ಟು ತಿಂಗಳು ವರ್ಷಗಳ ಕಾಲ ನೀವು ಉತ್ತರ ಕನ್ನಡದ ಕೆಲವು ಮಹಿಳೆಯರನ್ನ ಟ್ರೈನ್ ಮಾಡಿದ ವಿಚಾರದ ಬಗ್ಗೆ ಹೇಳೋದಾದರೆ ಖುಷಿಯಾಗುತ್ತೆ. ನನಗೆ ಗೊತ್ತಿಲ್ಲ ನನಗೆ ಅದರ ಹಿನ್ನೆಲೆ ಹೀಗಿದೆ ಅಂತ. ಸೊ ಈಗ ಇಷ್ಟು ದೊಡ್ಡ ಬೆಳವಣಿಗೆ ನೋಡಿದರೆ ಐ ಆಮ್ ರಿಯಲಿ ಒಂಥರ ಐ ಡೋಂಟ್ ಹ್ಯಾವ್ ವರ್ಡ್ಸ್. ಸೊ ಅವತ್ತು ನಮ್ಮ ಸಂಪೂರ್ಣ ಹೆಗಡೆ ಅವರು ಅವು ಆ್ಯಕ್ಚುಲಿ ನಾನು ಇಂಪ್ರೆಸ್ ಆಗಿದ್ದು ಅದರಿಂದ. ನಾನು ಅಲ್ಲಿಗೆ ಹೋಗ್ಬೇಕಂತ ಹೋಗಿದ್ದು ಒಂದು ಐ ಥಿಂಕ್ ಅವಾಗ ಅವರು IBM ಅಲ್ಲೆಲ್ಲೋ ಕೆಲಸ ಮಾಡ್ತಾಯಿದ್ರು. IBM ಮೈಕ್ರೋಸಾಫ್ಟ್ ಅಂತ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಒಂದು ಮಹಿಳೆ ತನ್ನ ಊರಿನ ಬಗ್ಗೆ ಯೋಚನೆ ಮಾಡ್ತಾಳಲ್ಲ ಅಂತ ಅಂದಾಗ ನನಗೆ ಅವ್ರ ಜೊತೆ ಏನಾದರೂ ಮಾಡಬೇಕು. ಸೊ ಯಾಕೆಂದರೆ ಒಳ್ಳೆಯವರು ಹೆಚ್ಚಾಗಬೇಕು, ಒಳ್ಳೆ ಜನಗಳು ಹೆಚ್ಚಾಗಬೇಕು. ಸೊ ಆ ಥರ ಕನ್ಸರ್ನ್ ಇರೋವಂಥ ಒಂದು ವ್ಯಕ್ತಿ ತನ್ನ ಉದ್ಯೋಗ ಕೆಲಸ ಎಲ್ಲನೂ ಮಧ್ಯದಲ್ಲಿ ಬಿಡು ಮಾಡ್ಕೊಂಡು ಅಂಥದ್ದು ಮಾಡ್ತಾ ಇರಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಬ್ರೇಕ್ ತೊಗೊಂಡು ಅದ್ರ ಮಧ್ಯದಲ್ಲಿ ಹೋಗಿ ಸಿದ್ದಾಪುರಕ್ಕೆ ಹೋಗಿ ತರಬೇತಿ ಕೊಟ್ಟಿದ್ದು. ಬಟ್ ಅದು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದು ಸಿದ್ದಾಪುರ ಅಂದರೆ ಸಿದ್ಧಿಯಾಪುರ. ಹೌದು, ಈಗ ನನಗೆ ಅನ್ನಿಸ್ತಾ ಈ ರೀತಿಯ ಸಿದ್ಧಿ ಆಗತ್ತೆ ಅನ್ನೋ ನಿರೀಕ್ಷೆ ಸಿದ್ಧಿ ಅಲ್ಲಿಂದಲೇ ಪ್ರಾರಂಭ ಆಗಿದೆ. ಹೌದು ಹೌದು. ಸೊ ಇದು ಸಿದ್ಧಿಸುತ್ತೆ, ಮುಂದೇನೂ ಸಹ ಸಿದ್ಧಿಸುತ್ತೆ. ಬಹುಶಃ ರೂಪ ಬದಲಾಗಿರ್ಬೋದು, ಹೆಸರು ಬದಲಾಗಿರ್ಬೋದು, ಆದ್ರೆ ಹೆಸರು ಚೆನ್ನಾಗಿದೆ, ಉದ್ದೇಶ ಅದೇ ಉಳ್ಕೊಂಡಿರೋದು ತುಂಬಾ ಮುಖ್ಯ. ಹೆಸರು ಚೆನ್ನಾಗಿದೆ. ಗ್ರಾಮ ರಾಜ್ಯ ಇದೆಯಲ್ಲ, ಅದು ಗಾಂಧಿ ಹೇಳ್ತಾ ಇದ್ದದ್ದು, ಗ್ರಾಮಗಳು ಬೆಳವಣಿಗೆ ಆದರೆ ದೇಶ ಬೆಳವಣಿಗೆ. ದೇಶದ ಬೆಳವಣಿಗೆಯ ಮೂಲ ಇರೋದು ಗ್ರಾಮದಲ್ಲಲ್ವಾ? ಸೊ ಆ ಗ್ರಾಮನೇ ರಾಜ್ಯ ಮಟ್ಟಕ್ಕೆ ಆಗಬೇಕು ಅಷ್ಟು. ಮತ್ತು ನೀವು ಈಗ ಗ್ರಾಹಕರ ನಿಟ್ಟಿನಲ್ಲಿ ನಾವು ಮಾತಾಡಿದ್ವಿ, ಉದ್ಯಮಿಗಳ ಬಗ್ಗೆ ಮಾತಾಡಿದ್ವಿ. ಹೇಗೆ ವಿಷಮುಕ್ತ ಒಂದು ವಸ್ತುಗಳನ್ನು ಅಡಿಗೆ ಮನೆಗೆ ತಲುಪಿಸ್ಬೇಕಾದ್ರೆ ಹೇಗೆ ಉದ್ಯಮಿ ಎಷ್ಟು ಮುಖ್ಯ ಆಗ್ತಾರೋ ಅದೇ ರೀತಿ ಕೃಷಿಕರು ಕೂಡ, ಅನ್ನದಾತ ಅಂತ ನಾವು ಹೇಗೆ ಕರಿತೀವಿ. ಸೊ ಅವರಿಗೆ ಈ ರೀತಿಯ ವೇದಿಕೆಯ ಅಗತ್ಯದ ಬಗ್ಗೆ ಹೇಳೋದಾದರೆ ಇದರಿಂದ ಅವರಿಗೆ ರಾಸಾಯನಿಕ ಮುಕ್ತವಾದಂಥ ಕೃಷಿ ಮಾಡೋದಕ್ಕೆ ಸಿಗುವಂಥ ಉತ್ತೇಜನದ ಬಗ್ಗೆ ಹೇಳ್ಬೋದಾದ್ರೆ? ಖಂಡಿತ. ಆ್ಯಕ್ಚುಲಿ ಸೊ ನಾವು ಹೇಗೆ ಗ್ರಾಹಕರನ್ನ ನಾವು ಯೋಚನೆ ಮಾಡುವಾಗೆ ಇದರ ಮೂಲ ಏನಿದೆಯಲ್ಲ, ನಮ್ಮದು ಯಾವುದೇ ಒಂದು ಪ್ರಾಡಕ್ಟ್ ತಯಾರಬೇಕಂದ್ರೆ ಅದರದ್ದು ಮೂಲ ಬೆಳೆ ಯಾವುದಿದೆಯಲ್ಲ, ಆ ಬೆಳೆಯನ್ನು ಬೆಳೆಯುವಂಥವನು ರೈತ ಇರ್ತಾನೆ. ಇವತ್ತು ಭಾರತದಲ್ಲಿ ರೈತರ ಪರಿಸ್ಥಿತಿ ಹೇಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ವ್ಯವಸಾಯ ಅಂತ ಹೇಳಿದ್ರೆ ನನ್ನ ಎಕ್ಸ್ಪ್ಲನೇಷನ್ ಹೇಗಿರುತ್ತೆ ಅಂದರೆ ವ್ಯವ ಮೀನ್ಸ್ ವ್ಯವಕಲನ ಮೈನಸ್ ಸಾಯೋದು. ಅಂದರೆ ಆ ವ್ಯವಸಾಯ ಮಾಡಿದ್ರೆ ಕಳ್ಕೊಂಡು ಸಾಯ್ತಾನೆ ಅಂತ ಒಂದು. ಕೃಷಿಕ ಅಲ್ವಾ? ಕೃಷ ಅಂದ್ರೇನು? ಮತ್ತೆ ಸಪೂರ ಆಗೋದು, ತೆಳ್ಳಗಾಗೋದು. ಅಂದರೆ ಆ ಉದ್ಯೋಗ ಮಾಡಿದ್ರೆ ಅವ್ನು ತೆಳ್ಳಗಾಗ್ತಾನೆ ಹೋದರೆ ಅವ್ನ ಜೀವನ ತೆಳ್ಳಗಾಗುತ್ತೆ ಅಷ್ಟೇ, ಬೆಳವಣಿಗೆ ಆಗಲ್ಲ ಅಂತ. ಅಂದರೆ ಆ
ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ಈಗ. ಆ್ಯಕ್ಚುಲಿ ನಿಜವಾಗ್ಲೂ ಹಂಗಿಲ್ಲ. ಸೊ ರೈತನನ್ನು ನಾವು ಉದ್ಯಮಿಯಾಗಿ ಕನ್ವರ್ಟ್ ಮಾಡಿದರೆ, ಅಂದರೆ ಉದ್ಯಮಿಗಿರೋ ಆಲೋಚನೆಗಳು ರೈತನಲ್ಲಿ ಬಂದರೆ ಅವನು ನಿಜವಾಗ್ಲೂ ಕೃಷಿಯನ್ನು ಲಾಭದಾಯಕವಾಗಿ ಮಾಡಲಿಕ್ಕಾಗ್ತದೆ. ನಮ್ಮ ಎಥಿಕ್ಸನ್ನು ಇಟ್ಕೊಂಡು. ಎಸ್, 100%. ಎಥಿಕ್ಸ್ ಬಿಟ್ಟು ಮಾಡೋದಾದರೆ ಅದು ಅವನಿಂದ ಉಪಯೋಗ ಏನಿದೆ ಸಮಾಜಕ್ಕೆ? ಸೊ ಹಾಗಾಗಿ ಅವನಿಗೇನಪ್ಪ ಅಂದರೆ ಲಾಭ ಬಂದರೆ ಅವನು ಸಂತೋಷವಾಗಿರ್ತಾನೆ. ಸಂತೋಷವಾಗಿತ್ತು ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಳು ಮಾಡ್ತಾನೆ. ಸೊ ಅದರಿಂದ ಜನಗಳಿಗೂ ಒಳ್ಳೆಯದಾಗುತ್ತೆ. ಸೊ ಈಗ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ವ್ಯವಸಾಯದಲ್ಲಿ ಲಾಭ ಬರಬೇಕು ಅಂತ ಹೇಳಿದ್ರೆ ಅವನು ಯಾವುದೋ ಒಂದು ಪರ್ಟಿಕ್ಯುಲರ್ ಬೆಳೆಯನ್ನು ಬೆಳ್ಕೊಂಡು ಕುಂತ್ಕೊಳ್ಳೋದ್ರ ಬದಲು ಸಮಗ್ರ ಕೃಷಿ ಮಾಡಬೇಕಾಗತ್ತೆ. ಸಮಗ್ರ ಕೃಷಿನಲ್ಲಿ ಹಲವಾರು ಥರದ ಬೆಳೆಗಳನ್ನು ಅವನು ಬೆಳಿತಾನೆ, ಅಥವಾ ಹಲವಾರು ಉದ್ಯೋಗಗಳನ್ನು ಇನ್ಕಲ್ಕೇಟ್ ಮಾಡ್ತಾನೆ ಅವನ ಹತ್ರ ಇರೋ ಜಮೀನಲ್ಲಿ. ಸೊ ಆಗ ನಮಗೆ ಆ ಬೆಳೆಗಳು ಹಲವಾರು ಉತ್ಪನ್ನಗಳನ್ನು ತಯಾರು ಮಾಡ್ಲಿಕ್ಕೆ ಆಗ್ತದೆ. ವೇದಿಕೆ ಅವನ ಬೆಳೆಯನ್ನಾಗಿ ಎಂಡ್ ಮಾಡದೇನೆ ರೈತನನ್ನು ಸ್ವಲ್ಪ ಉದ್ಯಮಿಯಾಗಿ ಒಂದು ವ್ಯಾಲ್ಯೂ ಅಡಿಷನ್ ಮಾಡುವಂಥದ್ದು, ಅದನ್ನು ಎಂಡ್ ಪ್ರಾಡಕ್ಟ್ ಮಾಡೋದು ಒಂದಾದರೆ ಅವನಿಗೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಅವನೊಂದು ಸೆಮಿ ಪ್ರಾಡಕ್ಟ್ ಆದರೂ ಮಾಡಬಹುದು. ಸೊ ಎಂಡ್ ಪ್ರಾಡಕ್ಟ್ ಮಾಡೋರು ಯಾರೋ ಇದ್ದಾರೆ, ಅವರಿಗೆ ಎಕ್ಸಾಂಪಲ್ ಉಪ್ಪಿನಕಾಯಿ ಮಾಡಲಿಕ್ಕೆ ಒಂದು ಇಂಡಸ್ಟ್ರಿ ಇದೆ. ಸೊ ಅವರಿಗೆ ಲೆಮನ್ ಬೇಕಿದೆ. ಸೊ ನಿಂಬೆಹಣ್ಣು ಒಂದು ಕಚ್ಚಾ ವಸ್ತು. ರೈತ ನಿಂಬೆಹಣ್ಣು ಬೆಳಿತಾನೆ. ಸೊ ನಿಂಬೆಹಣ್ಣನ್ನು ಡೈರೆಕ್ಟ್ ಕೊಡೋದ್ರ ಬದಲು ನಿಂಬೆಹಣ್ಣನ್ನು ಸ್ಲೈಸ್ ಮಾಡಿ ಅದಕ್ಕೊಂದು ಸಾಲ್ಟು ಮತ್ತು ಹಳದಿ ಎಲ್ಲ ಮಿಕ್ಸ್ ಮಾಡಿ, ಅಂದರೆ ಸೆಮಿ ಪ್ರೋಸೆಸ್ಡ್ ಫುಡ್ ಆಗಿ ಕೊಟ್ಟ ತಕ್ಷಣನೇ ₹10 ಮಾರಾಟವಾಗೋದು ₹30 ಎಕ್ಸಾಕ್ಟ್ಲಿ ಇನ್ಕಮ್ ಹೆಚ್ಚಾಗುತ್ತೆ. ₹15 ಖರ್ಚಾಗಿರುತ್ತೆ. ಎಸ್, ಲಾಭನೇ ಅವನಿಗೆ. ಮೊದಲು ಏನು ಹಂಗೆ ಡೈರೆಕ್ಟ್ ಆಗಿ ನಿಂಬೆ ಹಣ್ಣನ್ನು ಕೊಟ್ಟರೆ ಏನು ಲಾಭ ಸಿಗ್ತಿತ್ತೋ ಅದಕ್ಕಿಂತ ಹೆಚ್ಚಿಗೆ ಲಾಭ ಸಿಗುತ್ತೆ. ಸಣ್ಣ ಪ್ರಾಸೆಸಿಂಗ್. ಎಸ್, ಅವಾಗ ರೈತನೇ ಮಾಡಬೇಕಾದ್ರೆ ಅವಾಗ ಏನಾಗುತ್ತೆ, ಅಲ್ಲಿ ಈ ವಿಷಯುಕ್ತ ಏನು ಅಡಿಷನ್ಸ್ಗಳು ಕಡಿಮೆ ಆಗ್ತವೆ, ಕೆಮಿಕಲ್ಸ್ಗಳು ಕಡಿಮೆ ಆಗ್ತವೆ. ಸೊ ನೀವು ಎಲ್ಲಿ ಇವತ್ತು ಹೇಗಾಗಿದೆ ನಮ್ಮ ಪ್ರಾಡಕ್ಟ್ಗಳಂತ ಹೇಳಿದ್ರೆ, ಕೆಲವೊಂದು ಸತಿ ನಾನೇ ಹೇಳ್ಬಿಡ್ತೀನಿ, ಅವ್ರು ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಆರ್ಗ್ಯಾನಿಕ್ ಅಂತ ಹೇಳ್ತೀನಿ. ಆರ್ಗ್ಯಾನಿಕ್ ಅನ್ನೋ ಪ್ರಾಡಕ್ಟ್ ಹೆಂಗೆ ನೀವು ಹೇಳಲಿಕ್ಕೆ ಸಾಧ್ಯ ಅಂತೀನಿ ನಾನು. ಏಕೆಂದರೆ ಅವರು ಇವತ್ತು ರಸಗೊಬ್ಬರ ಹಾಕದೇ ಇರ್ಬೋದು, ಬಟ್ ಬೆಳೆಯೋ ಭೂಮಿ ಅಲ್ಲ ಅದು, ಮಣ್ಣಲ್ಲಿ 50-60 ವರ್ಷದಿಂದ ಹಾಕಿರೋ ಕೆಮಿಕಲ್ಸ್ ಇದೆಯಲ್ಲ, ಇವತ್ತು ನೀನು ಬಿಟ್ಟ ತಕ್ಷಣ ಅದು ಬರೋಲ್ಲೇನೋ ಅದಕ್ಕೆ. ಸೊ ಹಾಗಾಗಿ ನೀವು ಅದು ಸಾವಯವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾವಯವ ಆಗಬೇಕಾದ್ರೆ ಅದೊಂದು ದೊಡ್ಡ ಪ್ರೋಸೆಸ್ ಇರುತ್ತೆ, ತುಂಬ ವರ್ಷಗಳಿರುತ್ತೆ. ಸೊ ಆ ಥರ ಅವನಿಗೆ ಅರ್ಥ ಮಾಡಿಸಿ ಅಲ್ಲಿಂದಲೇ ಅದನ್ನು ಕಡಿಮೆ ಮಾಡ್ತಾ ಬಂತು ಅಂದರೆ, ಇವತ್ತು ಭಾರತದಲ್ಲಿ ಸಿಕ್ಕಿಂ ಇದೆ. ಸಿಕ್ಕಿಂ ಇಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಸ್ಟೇಟ್. ಸೊ ಯಾಕೆಂದರೆ ಅವ್ರು ಇವತ್ತು ನೆನ್ನೆ ನಿಲ್ಲಿಸಿರೋದಲ್ಲ, ಸುಮಾರು ಒಂದು 25-30 ವರ್ಷದಿಂದಲೇ ಅವ್ರು ಸ್ಟಾಪ್ ಮಾಡಿದರು. ಸೊ ಆ ಥರ ನಮ್ಮ ರೈತರಿಗೆ ಹೇಳಿದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವೋ ಅಂತ ವಿಷಮುಕ್ತ ಬೆಳೆಗಳು ಅವ್ರ ಸಿಗ್ತವೆ. ನಮ್ಮ ಮುಂದೆ ಮಾದರಿ ಇದೆ, ಖಂಡಿತ ಇದೆ. ಆದರೆ ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ದೊಡ್ಡ ಮಟ್ಟದಲ್ಲಿ ಹೇಗೆ ಸಾಧ್ಯ ಆಗುತ್ತೆ? ಯಾಕೆಂದರೆ ಇಡೀ ಸ್ಟೇಟೇ ಆಗಿದೆಯಲ್ಲ, ಸಿಕ್ಕಿಂ ಅನ್ನೋದು ಒಂದು ಸ್ಟೇಟೇ ಆಗಿದೆ. ನಾವೀಗ ಉಳಿದ ರಾಜ್ಯಗಳಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ನಮ್ಮಲ್ಲೇನಾಗ್ತಾ ಇದೆ, ನಾನು ಅದನ್ನೇ ಬೆಳಗ್ಗೆ ಹೇಳ್ತಾ ಇದ್ದೆ, ಏನಂದರೆ ಈಗ ಸ್ವಲ್ಪ ಒಂದು ಜನರಿಗೆ ಹಿಂದೆ ಏನಿತ್ತು, ಹಣ ಅವ್ರ ಹತ್ರ ಇರಲಿಲ್ಲ. ಸೊ ಹಾಗೆ ಎಲ್ಲರೂ ಕಾನ್ಸಂಟ್ರೇಷನ್ ಏನಿತ್ತು, ಹಣ ಸಂಪಾದನೆ ಮಾಡಬೇಕು ಅಂತ ಇತ್ತು. ಇವಾಗ ಸ್ವಲ್ಪ ಹಣ ಬರ್ತಾ ಇದೆ, ಈಗ ಆರೋಗ್ಯ ಹಾಳಾಗ್ತಾ ಇದೆ. ಸೊ ಹಣ ಬರ್ತಾ ಇದೆ, ಹಣ ಇದೆ, ಈಗ ನನಗೆ ಸೌಂದರ್ಯದ ಬಗ್ಗೆ ಕಾಳಜಿ ಹೆಚ್ಚಾಗಿದೆ. ನನಗೆ ಸೌಂದರ್ಯ ಆರೋಗ್ಯ ಎಲ್ಲ ಬರೋದು ಯಾವಾಗ ಅಂದರೆ ನನ್ನ ಕೈಯಲ್ಲಿ ಹಣ ಇದ್ದಾಗ, ಹೊಟ್ಟೆ ತುಂಬಿದಾಗ ನಾನು ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ಅದಿಲ್ಲದೆ ಇದನ್ನು ನಾನು ಬೇರೆದೇನು ಮಾಡ್ಲಿಕ್ಕೆ ಸಾಧ್ಯ? ದಿಸ್ ಈಸ್ ದ ರೈಟ್ ಟೈಮ್. ಜನರ ಹತ್ರ ಹಣ ಇದೆ, ಜನರಿಗೆ ಈಗ ಅವರ ಎಸ್ಪೆಷಲಿ ಕೋವಿಡ್ ಆದಮೇಲಂತೂ ಆರೋಗ್ಯದ ಬಗ್ಗೆ ಸಾಕಷ್ಟು ಎಚ್ಚರಿಕೆ ಆಗಿದೆ. ಅದೊಂದು ಬಹುಶಃ ಅಂಥದ್ದೊಂದು ಆಗಬೇಕಿತ್ತೇನೋ ನಮಗೆ, ನಿಜವಾಗ್ಲೂ ದುರಂತ. ಬಟ್ ಅದು ಬಂದ ಮೇಲೆ ಜನರಿಗೆ ಆರೋಗ್ಯದ ಬಗ್ಗೆ ಕನ್ಸರ್ನ್ ಹೆಚ್ಚಾಗಿದೆ. ಸೊ ಇದು ನಮ್ಮಂಥ ಏನು ವೇದಿಕೆಗಳಿಗೆ, ಅಂದರೆ ಈ ಥರ ಉತ್ಪನ್ನಗಳ ಗ್ರಾಮ ರಾಜ್ಯದಂಥ ಏನು ಒಂದು ಸಂಘಟನೆಗಳಿಗೆ ಇದು ಬಹಳ ಒಳ್ಳೆಯ ಅವಕಾಶ ಇದು. ಸೊ ಇದನ್ನಿಟ್ಕೊಂಡು ನೋಡಪ್ಪ, ಈ ಪ್ರಾಡಕ್ಟನ್ನು ತಗೊಳ್ಳೋದ್ರಿಂದ ನಿನ್ನ ಹೆಲ್ತ್ ಎಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕಷ್ಟೇ. ಹೆಲ್ತ್ ಆಸ್ಪೆಕ್ಟಲ್ಲಿ ನಾವು ಹೇಳ್ತಾ ಹೋಗಬೇಕು ಪ್ರಾಡಕ್ಟ್ಗಳನ್ನು.
ಆದ್ರೆ ನೀವು ಜನ ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ಹೇಳಿ ಹೇಳಿದ್ರಿ ಶುರುನಲ್ಲಿ. ಎಸ್, ಆದ್ರೆ ಈ ರೀತಿಯದಕ್ಕೆ ಯಾಕೆ ಬೇಗ ಇನ್ಫ್ಲೂಯೆನ್ಸ್ ಆಗಲ್ಲ ಜನ? ಮಾಡಿಲ್ಲ, ಅದಾಗಿಲ್ಲ ಅಷ್ಟೇ. ಇದನ್ನ ಮಾಡಕ್ಕೆ ಹೋದ್ರೆ ಈಗ ಇನ್ಫ್ಲೂಯೆನ್ಸಿಗೆ ನಾನು ಇದಕ್ಕೆ ಒಂದು ಸ್ಟೋರಿ ಹೇಳ್ಬೇಕಾಗ್ತದೆ. ನಾನು ಈ ಆರ್ಗಾನಿಕ್ಸ್ ನಾನು ಸ್ಟಾರ್ಟ್ ಆಗಿ ಒಂದು 10-15 ವರ್ಷದಿಂದ, ಸ್ವಲ್ಪ 10 ವರ್ಷ, ನಾಟ್ ಇವನ್ 15 ವರ್ಷ, 10 ವರ್ಷದಿಂದ ಸ್ವಲ್ಪ ಬೂಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮ್ನಲ್ಲಿ ನಾನು ಅವೇಕಲ್ಲಿ ಡೈರೆಕ್ಟರ್ ಆಗಿದ್ದೆ. ಸೊ ನಾವು ಒಂದು ಡಿಸ್ಟ್ರಿಕ್ಕನ್ನು ತಗೊಂಡಿದ್ವಿ. ಕರ್ನಾಟಕದ್ದು ಮೊಟ್ಟ ಮೊದಲ ಜಲಾನಯನ ಯೋಜನೆ, ಕರ್ನಾಟಕ ಸರ್ಕಾರ ಮಾಡಿದ್ದು ಜಲಾನಯನ ಅಭಿವೃದ್ಧಿ ಯೋಜನೆ. ಅದು ಅಲ್ಲಿ ಮೊಳಕಾಲ್ಮೂರು ಅಂತ ಒಂದು ಸಣ್ಣ, ಒನ್ ಆಫ್ ದ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ. ಆ ತಾಲೂಕಿನಲ್ಲಿರುವಂಥ ಜನಗಳನ್ನು, ಯುವಕರನ್ನು, ಮಹಿಳೆಯರನ್ನು ಸಣ್ಣ ಸಣ್ಣ ಉದ್ಯಮಿಗಳನ್ನಾಗಿ ಮಾಡಬೇಕು. ಅವ್ರಿಗೆ ಹೈಯೆಸ್ಟ್ ಡೈಲಿ ಅರ್ನಿಂಗ್ಸ್ ಅಂದರೆ 30 ರೂಪಾಯಿ. ಆವಾಗ ಒಂದು ದಿನಕ್ಕೆ 30 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ರು. ಗಂಡಸರಿಗಾದ್ರೆ 50 ರೂಪಾಯಿ ಕೊಡ್ತಾಯಿದ್ರು, ಹೆಂಗಸರಿಗಾದ್ರೆ 30 ರೂಪಾಯಿ. ಸೊ ಅವ್ರನ್ನ ಉದ್ಯಮಿಗಳನ್ನಾಗಿ ಮಾಡಬೇಕು ಅಂತ ನಾವು ಯೋಚನೆ ಬಂದು ಸೆಲೆಕ್ಟ್ ಮಾಡಿಕೊಂಡಾಗ, ನಾನು ಮತ್ತು ನನ್ನ ಜೊತೆ ಇದ್ದಂಥ ನನ್ನ ಕೊಲೀಗು ಹುಡುಕ್ತಾ ಹೋದ್ವಿ, ಇಂಥ ಜಾಗದಲ್ಲಿ ಏನೆಲ್ಲ ಉತ್ಪನ್ನಗಳನ್ನು ಮಾಡಿಸ್ಬೋದು ಜನಗಳಿಂದ ಅನ್ನೋದನ್ನು ನಾವು ತಿಳ್ಕೊಬೇಕು ಅಂದರೆ ಏನೇನೆಲ್ಲ ಮಾಡ್ತಾ ಇದ್ದಾರೆ, ಹೊರಗಡೆ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ನಾನು ಹುಡುಕ್ಬೇಕಿತ್ತು. ಸೊ ನಾನು ಮತ್ತು ನನ್ನ ಸ್ನೇಹಿತರು ಒಂದು ಯೂನಿವರ್ಸಿಟಿಗೆ ಹೋದ್ವಿ, ಹೆಸರು ಹೇಳೋದು ಬೇಡ, ಒಂದು ಯೂನಿವರ್ಸಿಟಿಗೆ ಹೋದ್ವಿ, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಯೂನಿವರ್ಸಿಟಿ. ಅಲ್ಲಿ ರೈತರಿಗೆ ಸಂಬಂಧಪಟ್ಟಂಗೆ, ಆರ್ಗಾನಿಕ್ ಸಂಬಂಧಪಟ್ಟಂಗೆ ಒರೋಮಾ ಪ್ಲಾಂಟ್ಸ್ ಎಲ್ಲ ಇದಾವಲ್ಲ, ಏನು ಸುವಾಸನೆಯುಕ್ತ ಇದ್ರುಗಳು. ಸೊ ಅಂದ ಮೆಡಿಸಿನಲ್ ಪ್ಲಾಂಟ್ಸ್, ಇದ್ರ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ಸರಿ, ಅಲ್ಲಿ ಹೋಗಿ ನೋಡ್ಬಿಡೋಣ ಅಂತ ಹೋದ್ವಿ. ಇದೇ ಥರ ಒಂದು ದೊಡ್ಡ ಯೂನಿಟ್, ಅಲ್ಲಲ್ಲಿ ಮಷಿನ್ಸ್ಗಳು ಹಾಕ್ಕೊಂಡಿದ್ರು. ಜನಗಳು ಇಲ್ಲಿ ನಿಮ್ಮಲ್ಲಿ ಏನು ಮಾಡ್ತಾ ಇದ್ದಾರೋ ಅದೇ ಥರನೇ ಪ್ರಾಡಕ್ಟ್ ಏನು ಪ್ಯಾಕ್ ಮಾಡುವಂಥದ್ದು, ಕೆಲವರಲ್ಲಿ ಏನು ಒಂದು ಪಲ್ವರೈಸರ್ಲ್ಲಿ ಹಾಕಿ ಪೌಡ್ರ್ ಮಾಡ್ತಾ ಇರೋದು, ಇವೆಲ್ಲ ನೋಡ್ತಾ ಇದ್ವಿ. ನಮ್ಮನ್ನು ಇಂಟ್ರಡ್ಯೂಸ್ ಮಾಡಿದವರು ಆದರೆ ಡೈರೆಕ್ಟ್ರ್ ಕರ್ಕೊಂಡೋಗಿ, ನೋಡಿ ಸರ್, ಇದೆಯಲ್ಲ, ಇದು ಸಮಥಿಂಗ್, ಈ ಎಲೆ ಇದು ಹೊಟ್ಟೆ ನೋವಿಗೆ ತುಂಬ ಬೆಸ್ಟ್ ಪ್ರಾಡಕ್ಟ್. ಹಂಗಾಗಿ ಇದನ್ನು ನಾವು ಜಸ್ಟ್ ಪೌಡ್ರ್ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಕೊಟ್ಬಿಡ್ತೀವಿ. ಸೊ ಇದೆಯಲ್ಲ, ಇದು ತಲೆನೋವಿಗೆ, ಇದೆಯಲ್ಲ, ಇದು ಇನ್ನೊಂದು ನೋವಿಗೆ, ಒಂದೊಂದು ನೋವಿಗೆ, ಹೆಣ್ಣೋವಿಗೆ ಹೇಳ್ತಾ ಹೋದರು. ಆಮೇಲೆ ತುಂಬ 2-3 ನೋವಿದ್ರೆ ಏನು ಮಾಡ್ತೀರಿ ನೀವು ಅಂತ, ಏನಿಲ್ಲ ಅವೆಲ್ಲ ಸೇರಿ ಮಿಕ್ಸ್ ಮಾಡಿಬಿಡ್ತೀವಿ ನಾವು ಅಷ್ಟೇ ಅಂತ ಹೇಳಿದ್ರು. ಇದ್ಯಾವ ವ್ಯವಸ್ಥೆ ಇದು? 2-3 ಸೇರಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅದು ಸರ್ವರೋಗಕ್ಕೆ. ಇದಕ್ಕೆ ಕಸ್ಟಮರ್ ಯಾರು ಅಂದೆ, ಬೆಂಗಳೂರವರು ಅಂದರು. ನಾನು ಹೋಗಿದ್ದು ಬೇರೆ ಸ್ಟೇಟ್. ಆ ಸ್ಟೇಟ್ ಬೆಂಗಳೂರಿಗೆ ಈ ಪ್ರಾಡಕ್ಟನ್ನು ಕಳಿಸ್ತದೆ ಅಂದರೆ ಬೆಂಗಳೂರಿನಲ್ಲಿರೋ ಕಸ್ಟಮರ್ಸ್ಗಳು ಯೋಚನೆ ಮಾಡೋ ರೀತಿ ಹೇಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಸೊ ಹೀಗೆ ತುಂಬಾ ಎಕ್ಸ್ಪ್ಲಾಯ್ಟೇಷನ್ ನಡೆದಿದೆ. ಯಾವುದು ಈಗಲೂ ನಡೀತಾ ಇರೋದು ಕಮ್ಮಿ ಇರಲಿಕ್ಕಿಲ್ಲ, ನಡೀತಾನೇ ಇದೆ. ನಿಮಗೆ ಅದ್ರ ಬಗ್ಗೆ ತುಂಬ ನಡೀತಾ ಇದೆ. ಇದು ಸರಿಯಾದ ಮಾಹಿತಿಯ ಕೊರತೆ ಇದೆ. ಹಾಗಾಗಿ ಈಗ ನಮ್ಮ ಆರ್ಗಾನಿಕ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಏನಾಗಿದ್ರೆ, ಈಗ ಹಣ ಮಾಡಲಿಕ್ಕೆ ಒಂದು ಒಳ್ಳೆ ಐಟಮ್ಸ್ ಅನ್ನೋ ಥರ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅದಲ್ಲ, ಅದು ಆರೋಗ್ಯಕ್ಕೋಸ್ಕರ ಇರುವಂಥದ್ದು ಅನ್ನೋದನ್ನು ಅವ್ರಿಗೆ ಮನದಟ್ಟು ಮಾಡಿಸ್ಬೇಕಾಗಿದೆ. ಆರೋಗ್ಯ ಅಂದ ತಕ್ಷಣ ಅವ್ರಿಗೆ ಕನ್ವಿನ್ಸ್ ಆಗ್ತಾರೆ ಇವಾಗ. ಸೊ ನಾನು ಆಗಲೇ ಹೇಳ್ದಂಗೆ ದಿಸ್ ಇಸ್ ದ ರೈಟ್ ಟೈಮ್. ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಈ ಪ್ರಾಡಕ್ಟ್ ತೊಗೊಂಡೋದ್ರೆ ನಿನ್ನಗೆ ಸಂಬಂಧಪಟ್ಟ ನಿನ್ನ ದೇಹದಲ್ಲಿ ಯಾವ ಸಮಸ್ಯೆಗಳು ಸಾಲ್ವ್ ಆಗ್ತವೆ. ವೈ ಕಾಂಟ್ ವಿ ಪ್ರಿಂಟ್ ಆನ್ ದ ಕವರ್? ನನ್ನ ಪ್ರಾಡಕ್ಟನ್ನು ನಾನು ಮಾರುವಾಗ ಆ ಪ್ರಾಡಕ್ಟ್ರಿಂದ ಆಗೋವಂಥ ಆರೋಗ್ಯಕರ ಅನುಕೂಲಗಳನ್ನ ಪ್ರಿಂಟ್ ಯಾಕೆ ಹಾಕ್ಬಾರ್ದು? ಬಟ್ ಹಂಗೆ ಹಾಕಬೇಕು ಅಂತ ನಿಮಗೆ ಅದು ಕನ್ಫರ್ಮ್ ಆಗಿರಬೇಕು, ಆ ಟೆಸ್ಟ್ ಆಗಿರಬೇಕು. ಅಲ್ಲ, ಸತ್ಯ ಹೇಳೋದಕ್ಕೆ ತುಂಬ ಕಷ್ಟ ಇದೆ. ಸುಳ್ಳು ಹೇಳೋದು ತುಂಬ ಸುಲಭ. ಹಾಗಾಗಿನೇ ಅಡ್ವರ್ಟೈಸ್ಮೆಂಟ್ಗಳಿರೋದು ಉಳ್ಕೊಂಡಿರುವಂಥದ್ದು. ಸೊ ಬಟ್ ಭವಿಷ್ಯ ಹೇಗಿದೆ ನಿಮ್ಮ ಪ್ರಕಾರ? ಗ್ರಾಹಕರ ನಿಟ್ಟಿನಲ್ಲಿ ನೋಡೋದಾದರೆ, ಉದ್ಯಮಿಯ ನಿಟ್ಟಿನಲ್ಲಿ ನೋಡೋದಾದರೆ, ಹಾಗೂ ಈ ರೀತಿಯ ವಿಷಮುಕ್ತ ಕೃಷಿಯನ್ನು ಮಾಡುವವರ ಭವಿಷ್ಯ ಯಾವ ಥರ ಇದೆ ಆ್ಯಸ್ ಅ ಕನ್ಕ್ಲೂಷನ್ ಹೇಳೋದಾದ್ರೆ? ಖಂಡಿತ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಏರ್ತಾನೆ ಹೋಗ್ತಾ ಇದೆ. ಎಸ್ಪೆಷಲಿ ಬಿಡಿ ಗ್ಲೋಬಲ್ ಲೆವೆಲಲ್ಲಿ ನಾವು ಯೋಚನೆ ಮಾಡದೇ ಇದ್ರೂ ಚಿಂತೆ ಇಲ್ಲ. ಭಾರತ ಅಷ್ಟೇ ತೊಗೊಂಡ್ರು ಭಾರತದ ಜನಸಂಖ್ಯೆ 145 ಕೋಟಿ. 145 ಕೋಟಿಗೆ ಇವತ್ತು ಆಹಾರ ಬೇಕಾಗಿದೆ, ಅಂಡ್ ದಿನಬಳಕೆ ವಸ್ತುಗಳು ಬೇಕಾಗಿದೆ. ಅದು ರಫ್ತಿನ ಯೋಚನೆಯೇ ಬೇಕೇ ಇಲ್ಲ. ನಾವು ಪ್ರೊಡ್ಯೂಸ್ ಮಾಡುವಂಥ ಐಟಮ್ಸ್ಗಳು ನಮ್ಮ ಜನಗಳಿಗೆ ಸಾಕಾಗ್ತಾ ಇಲ್ಲ. ಸೊ ಇಟ್ ಮೀನ್ಸ್ ಅಗತ್ಯ ಇದೆ ಅಂತ, ನೀಡಿದೆ ಅಂತ.
ಸೊ ನೀಡಿದೆ, ಅದು ಫಿಲ್ ಆಗ್ತಾ ಇಲ್ಲ. ಸೊ ಫಿಲ್ ಆಗೋದಕ್ಕೆ ಇನ್ನೂ ಒಂದಷ್ಟು ಉದ್ಯಮಗಳು ಎಷ್ಟು ಬಂದ್ರೂ ಸಾಕಾಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಖಂಡಿತ ಒಳ್ಳೆ ಭವಿಷ್ಯ ಇದೆ. ಬಟ್ ಅದ್ರ ಜೊತೆಗೆ ಒಂದಷ್ಟು ಪ್ರಾಮಾಣಿಕತೆ ಬೇಕಾಗಿದೆ. ಸೊ ಅದ್ರ ಜೊತೆಗೆ ಆರೋಗ್ಯಕ್ಕೆ ಹೆಚ್ಚು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಹೋದರೆ ಬಹುಶಃ ಎಸ್ಪೆಷಲಿ ಈಗಿನ ಯಂಗ್ಸ್ಟರ್ಸಿಗೆ ತುಂಬ ಆರೋಗ್ಯದ ಬಗ್ಗೆ ಯೋಚನೆನೇ ಮಾಡದೆ ಸಿಕ್ಕಿದ್ದನ್ನೆಲ್ಲ ತಿನ್ನುವಂಥವ್ರು ಯಾರಪ್ಪ ಅಂದರೆ ಯೂತ್ಸ್ ಆ್ಯಂಡ್ ಚಿಲ್ಡ್ರನ್ಸ್, ಮಕ್ಕಳು. ಸೊ ಅವರಿಗೆ ಸ್ವಲ್ಪ ಸ್ಕೂಲ್ ಲೆವೆಲಲ್ಲಿ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಹೈಸ್ಕೂಲ್ ಲೆವೆಲಲ್ಲಿ ಅಟ್ಲೀಸ್ಟ್ ಹೈಸ್ಕೂಲಿಂದ ಏನಾದರೂ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ, ಸೊ ಅವ್ರನ್ನ ಕೇಟರ್ ಮಾಡೋದ್ರ ಮುಖಾಂತರ ನಾವು ಏನು ಅದೊಂದು ಅಡಿಷನಲ್ ಅಧ್ಯಯನ ವಿಷಯದಲ್ಲಿ ಇದು ಆರ್ಗ್ಯಾನಿಕ್ ಆಗಿ ಬಂದ್ರೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿಗೆ ಜಾಸ್ತಿ ಹೆಚ್ಚಾಗುತ್ತೆ ಯಾಕೆಂದರೆ ಜನ ಇದ್ದಾರೆ ಫಾರ್ ದ ಗ್ರೇಟರ್ ಗುಡ್. ಹೌದು, ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಆ ಥರ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಖಂಡಿತ ಇದು ಹೈಯೆಸ್ಟು ನೆವರ್ ಎಂಡಿಂಗ್ ಪ್ರಾಡಕ್ಟ್ಗಳಾಗುತ್ತವೆ. ವಂಡರ್ಫುಲ್, ಥ್ಯಾಂಕ್ ಯು. ಅಷ್ಟೊಂದು ಪಾಸಿಟಿವ್ ನೋಟ್ನಲ್ಲಿ ನೀವು ಮಾತನ್ನು ಕೊನೆಗೊಳಿಸಿದ್ದೀರಿ ಅಂತಲೂ ಹೇಳಲ್ಲ. ಇನ್ನಾದರೂ ಕೊನೆಯಲ್ಲಿ ಏನಾದರೂ ಬೇರೆ ವಿಚಾರನ ಹೇಳಬೇಕು ಅಂತಂದ್ರೂ ಕೂಡ ಖಂಡಿತ ಹೇಳ್ಬೋದು. ಕಸ್ಟಮರ್ಸ್ಗೆ ಹೇಳೋದಾದರೆ ಯೋಚನೆ ಮಾಡಿ ಯಾವುದೇ ಒಂದು ಪದಾರ್ಥವನ್ನು ತಗೊಳ್ಬೇಕಾದ್ರೆ ಅದಕ್ಕೆ ನೀವು ಕೊಡುವಂಥ ಹಣಕ್ಕೆ ಸೂಕ್ತವಾದಂಥ ಪ್ರಾಡಕ್ಟ್ ಅದು ಒಂದು. ಕೊಟ್ಟ ಮೇಲೆ ನಾನು ಆರೋಗ್ಯದ ಮೇಲೆ ಎಂಥ ಪರಿಣಾಮ ಬೀರ್ತಾ ಇದೆ, ಸೊ ನನಗೆ ಒಂದು ಒಳ್ಳೆಯ ಆರೋಗ್ಯ ಕೊಡುತ್ತಾ ಅಥವಾ ಇರೋ ಆರೋಗ್ಯನ ಮೇಂಟೈನ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಎರಡನೇದು, ಉದ್ಯಮಿಗಳ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನಿಮಗೆ ಕಸ್ಟಮರೇ ದೇವರಾಗಿರೋದ್ರಿಂದ, ಗ್ರಾಹಕರೇ ದೇವರು ಆಗಿರೋದ್ರಿಂದ ಒಳ್ಳೆಯ ಉತ್ಪನ್ನಗಳನ್ನು ಗ್ರಾಹಕರಿಗೆ ಕೊಡಿ. ಸೊ ಲಾಭ ಕಡಿಮೆ ಆಗ್ಬೋದು ಕೆಲವೊಂದು ಸಾರಿ, ಆದರೆ ಗ್ರಾಹಕರ ಸಂಖ್ಯೆ ಹೆಚ್ಚಾದಾಗ ಲಾಭ ತನ್ನಂತಾನೇ ಹೆಚ್ಚಾಗುತ್ತೆ. ದೇವರಿಗೆ ನೈವೇದ್ಯ ನಾವು ಒಳ್ಳೆಯದನ್ನೇ ಕೊಡಿ ಅಂತ ಹೇಳ್ತೀವಲ್ಲ, ಒಳ್ಳೆಯದನ್ನೇ ಕೊಡ್ತೀವಿ. ಅವಾಗ ಒಳ್ಳೆಯದನ್ನೇ ಅಂದರೆ ನಿಮ್ಮ ಹತ್ರ ಇಲ್ಲದೆ ಇರೋದನ್ನು ತಂದು ಕೊಡಿ ಅಂತಲ್ಲ, ಇರೋದ್ರಲ್ಲಿ ದ ಬೆಸ್ಟ್ ಕೊಡಿ ಅಂತ, ಇರೋದ್ರಲ್ಲಿ ದ ಬೆಸ್ಟ್ ಕೊಡಿ. ಸೊ ನಾವು ಈಗ ಏನು ಕೆಲಸ ನಿರಂತರವಾಗಿರಲಿ ಅಂತ ಖಂಡಿತ. ಸೊ ಅದೇ ಉದ್ದೇಶ ಇಟ್ಕೊಂಡು ನಮ್ಮ ಗ್ರಾಮ ರಾಜ್ಯ ಕೂಡ 15 ವರ್ಷಗಳಿಂದ ಕೆಲಸ ಮಾಡ್ತಿದೆ. ಹಾಗೂ ಕೇವಲ ಆ ರೀತಿಯ ವಸ್ತುಗಳನ್ನು ಜನರಿಗೆ ತಲುಪಿಸೋದು ಮಾತ್ರ ಅಲ್ಲ, ಅವುಗಳ ವಿಚಾರವನ್ನು ಕೂಡ ತಲುಪಿಸೋದಕ್ಕೋಸ್ಕರನೇ ನಿಮ್ಮಂಥ ತಜ್ಞರನ್ನು ಇಲ್ಲಿ ಕರೆಸಿ ಮಾತಾಡಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಸೀಮಿತ ಅವಧಿಯಲ್ಲಿ ಸಿಕ್ಕ ಸೀಮಿತ ಅವಕಾಶದಲ್ಲಿ ಇಷ್ಟೊಂದು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.